ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿ ಯೋಗಿ, ವಿಶ್ವದಲ್ಲಿಯೇ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಮಾನವ ಜೀವರಾಶಿಗಳಿಗೆ ಒಬ್ಬನೇ ಒಬ್ಬ ದೇವರು. ಆ ದೇವನಿಗೆ ಮೂರ್ತಿ ಇಲ್ಲ, ಗುಡಿ ಇಲ್ಲ, ಜಾತ್ರೆ ಇಲ್ಲ, ಯಾವುದೇ ಭ್ರಾಂತಿ ಇಲ್ಲವೇ ಇಲ್ಲ. ಜೀವಗಳಲ್ಲಿ ಶಿವನನ್ನು ಕಾಣುವ ತತ್ವ ಕೊಟ್ಟಿದ್ದಾರೆ. ಅನುಭವ ಮಂಟಪದ ಮೂಲಕ ಇಷ್ಟಲಿಂಗ ನಿರಾಕಾರ ಸೃಷ್ಟಿಕರ್ತನ ಕುರುಹು ಬ್ರಹ್ಮಾಂಡದ ಲಾಂಛನ ಕೊಡುವುದರ ಮೂಲಕ ಅರಿವಿನ ಕುರುಹು ಎನ್ನುತ್ತಾರೆ. ನಿಮ್ಮ ಅರಿವೇ ನಿಮಗೆ ಗುರು, ನಿಮ್ಮ ದೇಹವೇ ನಿಮಗೆ ದೇವಸ್ಥಾನ, ಕಾಯಕವೇ ಕೈಲಾಸ. ಇಂತಹ ಜಗತ್ತಕ್ಕೆ ಸತ್ಯವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಇತಿಹಾಸ 12ನೇ ಶತಮಾನದಲ್ಲಿ ಉತ್ಪಾದಕರು ದುಡಿಯುವ ವರ್ಗದವರನ್ನು ಎಲ್ಲರನ್ನ ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡು ಅವರೆಲ್ಲರನ್ನ ಅಪ್ಪ, ಬಪ್ಪ, ಅಯ್ಯ, ಅಣ್ಣ ಹೀಗೆ ಎಲ್ಲರಲ್ಲಿ ದೇವರನ್ನು ಕಂಡು ಅವರೆಲ್ಲರನ್ನ ಅನುಭವ ಮಂಟಪದಲ್ಲಿ ಸ್ವಾಗತಿಸಿಕೊಂಡು ದಿನನಿತ್ಯ ವಚನಗಳ ಅನುಭವ ಚಿಂತನೆಗಳು, ಈ ಸೃಷ್ಟಿಯ ಒಡೆ ಯಾರು, ಯಾವ ರೂಪದಲ್ಲಿದ್ದಾನೆ, ಅವನನ್ನು ಕಾಣುವ ಸಲುವಾಗಿ ನಾವು ಯಾವ ರೀತಿ ಬದುಕಬೇಕು, ನಮ್ಮ ಒಳಗಡೆ ಏನಿದೆ, ಜಗತ್ತಿನ ಹೊರಗಡೆ ಯಾರಿದ್ದಾರೆ, ಈ ಎಲ್ಲ ವಿಚಾರಗಳು 12ನೇ ಶತಮಾನದಲ್ಲಿ ಚಿಂತನೆ ಮಾಡುವುದರ ಮೂಲಕ ನಮಗೆ ಬಸವಾದಿ ಶರಣರು ವಚನಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಲಿಂಗ ಆಯತ ಧರ್ಮವೆಂದು ಹೇಳುತ್ತೇವೆ. ಈ ಧರ್ಮದಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಇವತ್ತಿನ 97% ಎಲ್ಲ ಮುಗ್ಧ ಜನರು, ಎಲ್ಲ ಮೂಲ ನಿವಾಸಿಗರು, ಎಲ್ಲ ದುಡಿಯುವ ವರ್ಗದವರು, ಉತ್ಪಾದಕರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ. ಇದು ಸೂರ್ಯ ಈ ಜಗತ್ತಿಗೆ ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿರುತ್ತದೆ. ಇವತ್ತ 23 ಭಾಷೆಗಳಲ್ಲಿ ಬಸವಾದಿ ಶರಣರ ವಚನ ಗ್ರಂಥಗಳು ಸಿಗುತ್ತವೆ. ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಸರಳ ಜೀವನಕ್ಕಾಗಿ, ಸ್ವತಂತ್ರ ವಿಚಾರದಿಂದ ಬದುಕುವ ಸಲುವಾಗಿ. ಇವಾಗ ಒಂದು ಚನ್ನ ಬಸವಣ್ಣನವರ ವಚನ. ಬಸವಣ್ಣನವರ ಅಕ್ಕನ ಮಗ, ಸೋದರಳಿಯ, ಚಿಕ್ಕ ವಯಸ್ಸಿನಲ್ಲೇ ಅವರು ಬಹಳ ಇಡೀ ಜಗತ್ತಕ್ಕೆ ಸತ್ಯವಾಗಿರ್ತಕ್ಕಂಥ ವಚನವನ್ನು ಬರೆದಿದ್ದಾರೆ. ಈ ಭಾರತ ದೇಶದಲ್ಲಿ ಈ ಮನುವಾದಿಗಳು ತುಂಬಿರ್ತಕ್ಕಂಥ ಎಲ್ಲ ಅಜ್ಞಾನದ ಕಸವನ್ನು ತೆಗೆಯುವ ಸಲುವಾಗಿ, ಜಾತಿ ಭೇದ ಭಾವ, ಮೇಲು ಕೀಳು, ಹಲವು ದೈವಗಳ ಎಂಜಲ ಏನು ಇದೆ ತುಂಬಿದಾರಲ್ಲ, ಈ ಕಸವನ್ನು ತೆಗೆಯುವ ಸಲುವಾಗಿ ಅನುಭವ ಮಂಟಪ ಸ್ಥಾಪನೆವಾಯಿತು. ಈ ಹಿಂದೆ 891 ವರ್ಷಗಳ ಹಿಂದೆ. ಇವಾಗ ಒಂದು ಸರ್ವಜ್ಞರವರ ವಚನ. ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ, ಹುಷಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ, ಬಸವಣ್ಣನೇ ಕರ್ತ ಸರ್ವಜ್ಞ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇದನ್ನೆಲ್ಲ ಕುತಂತ್ರ ಮಾಡಿ ಈ ಬಸವಾದಿ ಶರಣರು ಕಟ್ಟಿರ್ತಕ್ಕಂಥ ಅನುಭವ ಮಂಟಪದ ವಚನಗಳು ಇವತ್ತು ಭಾರತ ಅಷ್ಟೇ ಅಲ್ಲ ಜಗತ್ತಕ್ಕೆ ಪ್ರಸಿದ್ಧವಾಗುತ್ತಿವೆ. ಇಂದಿಲ್ಲ ಮುಂದೊಂದು ದಿವಸ ಎಲ್ಲರೂ ಸ್ವತಂತ್ರ ವಿಚಾರದಿಂದ ಅರಿತುಕೊಂಡು ಬದುಕಿದರೆ ಈ ಮನುವಾದಿಗಳ ಮೈಗಳ್ಳರ ಇವರು ಕುಂತು ಜನರಿಗೆ ಸುಳ್ಳು ಹೇಳಿ ಬದುಕ್ತಕ್ಕಂಥದ್ದು ಇವರ ಎಲ್ಲವೂ ಹೋಗಿಬಿಡುತ್ತೆ ಅಂತ ಭಯದಿಂದ
ಗೊತ್ತಾ? ಮತ್ತು ಏನೆಲ್ಲ ಜನರನ್ನು ದಿಕ್ಕು ತಪ್ಪಿಸೋದನ್ನು ನೋಡಿದರೆ ನಿಜಕ್ಕೂ ಇದು ಭಾರತ ದೇಶದವರು ಅಂಥೇಳಿ ನನಗನ್ನಿಸ್ತಾ ಇಲ್ಲ. ಇವರೆಲ್ಲರೂ ನಿಜಕ್ಕೂ ವಿದೇಶಿಗರು. ಭಾರತೀಯರಿದ್ದರೆ ಶರಣರ ವಿಚಾರಗಳನ್ನು ಅಲ್ಲಮಪ್ರಭುರವರು ಬಸವಣ್ಣನವರ ಧರ್ಮಗುರು ಅಂತ ಒಪ್ಪಿಲ್ವಾ? ಮಡಿವಾಳ ಮಾಚಯ್ಯ ಅವರು ಒಪ್ಪಿದ್ದಾರೆ, ಅಕ್ಕ ಮಹಾದೇವಿರವರು ಒಪ್ಪಿದ್ದಾರೆ, ಸೊನ್ನಲಾಪುರದ ಸಿದ್ದರಾಮೇಶ್ವರವರು ಒಪ್ಪಿದ್ದಾರೆ, ಕಾಶ್ಮೀರದ ರಾಜ ದಂಪತಿಗಳು, ಅಫ್ಘಾನಿಸ್ತಾನದ ಸೂಫಿ ಸಂತ್ ಮರುಳು ಶಂಕರ್, ಈ ಮಾದಾರ ಚೆನ್ನಯ್ಯ ಡೋಹರ್, ಇವರೆಲ್ಲರೂ ಒಂದು ವೇಳೆ ಈ ಬಸವಣ್ಣನವರ ವಿಚಾರಗಳು ಇವರೆಲ್ಲರೂ ಪ್ರಚಾರ ಸರಿಯಾಗಿ ಮಾಡ್ತಾ ಇದ್ದಿದ್ದೇ ಆದರೆ ಇವತ್ತು ಭಾರತ ದೇಶದಲ್ಲಿ ಬರೀ ಒಂದೇ ಒಂದು ಧರ್ಮ ಇರ್ತಿತ್ತು, ಅದು ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ ಧರ್ಮ. ಈ ಧರ್ಮ ಕೂಡ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಸ್ವೀಕರಿಸುವ ಮನಸ್ಸು ಇದ್ದರೆ ಈ ಜಾತಿವಾದಿಗಳು ಅವರನ್ನು ಅವಕಾಶ ಕೊಡಲಾರದ ಸಲುವಾಗಿ ಅವರು ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ. ಅಲ್ಲಿ ಕೂಡ 22 ಪ್ರತಿಜ್ಞೆಗಳನ್ನು ಬೋಧಿಸಿದ್ದಾರೆ. ಅವೆಲ್ಲವೂ ಕೂಡ ಬಸವಣ್ಣನವರ ವಚನಗಳಲ್ಲಿ ಇರುತ್ತವೆ ಎಂದು ನಾನು ಓದಿದ್ದೇನೆ. ಇವಾಗ ಚನ್ನ ಬಸವಣ್ಣನವರ ಒಂದು ವಚನ. ವಾರ 7 ಕುಲ 18 ಎಂಬುವರು ಇವು ನಾವು ನಂಬಲಾರೆವು. ಹಗಲೊಂದು ವಾರ ഇരുಳೊಂದು ವಾರ, ಭವಿಗಳ ಒಂದು ಕುಲ ಭಕ್ತರ ಒಂದು ಕುಲ, ಇದು ನಾವು ಬಲ್ಲೆವು ಕಾಣ ಕೂಡಲ ಚನ್ನ ಸಂಗಮ ದೇವ. ಈ ವಚನವನ್ನು ಓದಿದ ಬಳಿಕ ನಮ್ಗೆ ಹೀಗೆ ಅನಿಸ್ತಾ ಇದೆ, ಈಗ ಉತ್ತರ ಪ್ರದೇಶಕ್ಕೆಲ್ಲ ಹೋಗಿ ಬಂದ್ರಲ್ಲ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಈ ದೇವರು ಹೆಸರ ಮೇಲೆ ಏನು ಅಲ್ಲಿ 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 ಅನೇಕ ಒಂದು ಜನರಿಗೆ ಅವೈಜ್ಞಾನಿಕ ಅವೈಚಾರಿಕ ಈ ತಲೆಯಲ್ಲಿ ಹಾಕಿ ಅವರೆಲ್ಲರನ್ನ ಗುಲಾಮರನ್ನಾಗಿ ಇಟ್ಕೊಳ್ತಿದ್ದಾರೆ. ಮತ್ತು ಅಂತಹ ಜನ ಭಾರತದಲ್ಲಿ ಹೆಚ್ಚು ಆಗಿರತಕ್ಕಂಥ ಈ ಪರಿಸ್ಥಿತಿ ಮೇಲೆ ಭ್ರಷ್ಟಾಚಾರ ಕೂಡ ಬಹಳ ಬಹಳ ಆಗುತ್ತಿದೆ. ಮನುಷ್ಯತ್ವ ಎಂಬುದು ಎಲ್ಲವೂ ಹೋಗಿಬಿಟ್ಟಿದೆ. ಇದಕ್ಕೆಲ್ಲ ಕಾರಣಿಕರು ಯಾರೆಂದರೆ ಅನುಭವ ಮಂಟಪದ ವಿಚಾರಗಳು ಜನಮನಕ್ಕೆ ಸರಿಯಾಗಿ ಮುಟ್ಟಿಸಲಾರದಕ್ಕಾಗಿ ಈ ಥರ ಎಲ್ಲರೂ ಯಾರು ಕೂಡ ಸುಖಮಯವಾಗಿ ಕಂಡು ಬರ್ತಾ ಇಲ್ಲ. ಒಬ್ಬರ ಮೇಲೆ ಒಬ್ಬರು ದ್ವೇಷ ಮಾಡ್ತಕ್ಕಂಥದ್ದು, ಸತ್ಯವನ್ನು ಮರೆಮಾಸ್ತಕ್ಕಂಥದ್ದು, ಜಾತಿ ಭೇದ ಮಾಡ್ತಕ್ಕಂಥದ್ದು, ಇದನ್ನೇ ಬರೇ ಮಾಧ್ಯಮಗಳು ಅದೇ ತೋರಿಸ್ತಾ ಇದ್ದಾರೆ. ಮತ್ತು ಹೊರಗೆ ನೋಡಿದ ಕೂಡ ಯುವಕರನ್ನು ದಿಕ್ಕು ತಪ್ಪಿಸಿ ಅವರನ್ನು ಒಂದು ಕೆಟ್ಟ ದಾರಿಗೆ ಒಯ್ತಕ್ಕಂಥದ್ದು ಕೂಡ ಒಂದು ವರ್ಗ ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ, ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರೂ ತಮ್ಮ ತಮ್ಮ ಕುಟುಂಬದಲ್ಲಿರ್ತಕ್ಕಂಥವರನ್ನು ಏಕಲಿಂಗಾನಿಷ್ಠೆ, ಎಲ್ಲ ಮಾನವರೆಲ್ಲ ಒಬ್ಬ ದೇವನ ಮಕ್ಕಳು ಅಂತಕ್ಕಂಥ ಅವರೆಲ್ಲರನ್ನು ಅರಿವು ಮೂಡಿಸಿ ಭಾರತ ಜೋಡೋ ಎಲ್ಲರನ್ನ ಜೋಡಿಸುವ ಕೆಲಸ ಮಾಡಿದರೆ ಮಾತ್ರ ಈ ದೇಶದಲ್ಲಿ ಎಲ್ಲರಿಗೂ ನೆಮ್ಮದಿ ಸಿಗಲಿದೆ. चन्न बसवण्णा जी का वचन क्या कहते हैं? वार 7 कुल 18, एक हफ्ते में 7 दिन रहते हैं, वो अपने सहूलत के वास्ते बना लिए सो है. कुला 18 जाति कितना कौन बनाया? क्या माँ की गोद में से पैदा होकर आते वक्त कोई सिक्का मार कर आए क्या? इन्हों लिंगायत है, उन्हों धनगर है, उन्हों वो है, इन्हों ये है, मराठा है. हाँ, ऐसा कौन बनाया? जो लोग बनाकर लोगों को गुलामगिरी में रख रहे हैं ना, उन लोगों ने ही असली देशद्रोही होते हैं. इसीलिए तो 12वीं शताब्दी में महात्मा बसवण्णा जी अनुभव मंडप में इतने सारे लोगों को एक जगह जमा कर शरणों का वचन का चिंतन करने का नौबत ला दिया. अब आप सबको ये वचन का वीडियो अच्छा लगा, सच्चा लगा, तो भारत देश के अंदर रहने वाले 150 करोड़ जनता को ऐसा विचार का पहुंचाने का काम कीजिए.
जितना दिन रहेंगे उतने सब लोग मिलकर खुशी से जीने को आता है, और सबका मालिक एक है, वो एक सबके अंदर है। ये सच्चाई शरणों का अनुभव मंडप के वचनों में मिलता है। आप लोग भी वचन का किताब पढ़िए, सोचिए, आचरण में लाइए। बिल्कुल सरल है बोल के बोलते हो। मैं लास्ट में पूरा मेरे भारतवासियों को सर झुकाकर मैं शरण करता हूँ।